ಏನ ನಾನು ಅವಳು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕಾ? ಇಂಪಾಸಿಬಲ್. ಕುಮಾರ್, ಅದಕ್ಕೆ ಬೇರೆ ಯಾರಾದ್ರೂ ಗುಲಾಮ ನೋಡ್ಕೋ. ಅಬ್ಬಬ್ಬಬ್ಬ, ಅದೇನಯ್ಯ ನೀನು, ಎಷ್ಟು ಶಾರ್ಟ್ ಟೆಂಪರು, ಮೂಗಿನ ತುದಿ ಮೇಲೆ ಸಿಟ್ಟಿರುತ್ತೆ. ನೋಡು, ಈ ಸರ್ಕಸ್ ಎಲ್ಲ ನಿಲ್ಸು. ನೋಡು, ಅವಸರ ಪಡ್ದೆ, ನಾನು ಹೇಳೋದನ್ನ ಕೇಳು. ದಿನಾ ಥಿಯೇಟರ್ ಮುಂದೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಟಿಕೆಟ್ ಮಾಡೋದು ತಪ್ಪುಂದಿ, ಪೊಲೀಸ್ನವ್ರಿಗೆ ಥಿಯೇಟರ್ ಮ್ಯಾನೇಜರ್ಗೆ ಲಂಚ್ ಹಾಕೊಡೋದು ತಪ್ಪುಂದಿ, ದಿನಾ ಸುಳ್ಳು ಸಾಕ್ಷಿ ಹೇಳಿ ಕೋರ್ಟ್ ಅಲ್ಲಿ ಸಿಕ್ಕಾಕೊಳ್ಳೋದು ತಪ್ಪುಂದಿ. ಹಾಗಂತ ಅವಳು ಹೇಳಿದಕ್ಕೆಲ್ಲ ಒಪ್ಕೊಳಕ್ಕಾಗತ್ತಾ? ಹುಡುಗಿ ಹೇಗಿದ್ದಾಳೋ ಏನೋ. ಅಯ್ಯೋ, ಅವಳೇನಯ್ಯ ಕೈ ತೊಳ್ಕೊಂಡು ಮುಟ್ಬೇಕು. ಅವಳು ಮಿಡಿ ಹಾಕೊಂಡ್ರೆ ಶ್ರೀದೇವಿ, ಸೀರೆ ಉಟ್ಕೊಂಡ್ರೆ ಹೇಮಾ ಮಾಲಿನಿ, ಚೂಡಿದಾರ್ ಹಾಕೊಂಡ್ರೆ ಜಯಪ್ರದಾ. ನೋಡಯ್ಯ, ನೋಡು, ನಾನು ಹೇಳೋದು ಕೇಳು. ನೋಡು, ಈ ಸಾಕು, ಬಾ ಕೂತ್ಕೋ. ನೋಡು, ನೀನು ಆ ಲಕ್ಷ್ಮಿ ಜೊತೆ ಓನ್ಲಿ 30 days, 30 రోజులు ಅಂತೆ. ಅವಳು ರೆಡಿಮೇಡ್ ಗಂಡಾಗ ಆಕ್ಟ್ ಮಾಡಿದ್ರೆ ನೀನು ಊಟ ತಿಂಡಿ ವಗೈರೆ ಎಲ್ಲ ಭರ್ಜರಿಯಾಗತ್ತೆ. ಕೂರ್ಚೋಪ್ಪ. ಅದು ಅಲ್ಲದೆ 1 ಲಕ್ಷ ರೂಪಾಯಿ ಕೊಡ್ತಾಳ ಕಣೋ. 1 ಲಕ್ಷನಾ? 1 lakh. ಅದರಲ್ಲಿ 50,000 ಖರ್ಚು ಮಾಡಿ ನಿನ್ ತಂಗಿ ಮದುವೆನ ಭರ್ಜರಿಯಾಗಿ ಗ್ರ್ಯಾಂಡ್ ಆಗಿ ಮಾಡು. ಇನ್ನು 50,000 ರೂಪಾಯಿನಲ್ಲಿ ನಾನು ನೀನು ಸೇರ್ಕೊಂಡು ಆಲ್ ಇನ್ ಆಲ್ ಬಿಸ್ನೆಸ್ ಶುರು ಮಾಡೋಣ. ಏಮಂಟಾವ್? ಆದ್ರೂ ಒಂದು ಹೆಣ್ಣತ್ರ ಬಾಡಿಗೆ ಗಂಡಾಗ ಆಕ್ಟ್ ಮಾಡೋದು ಅಂದ್ರೆ ಸೆಂಟಿಮೆಂಟ್ಸ್ ಒದ್ದಯ್ಯ, ಇದು ಬಿಸ್ನೆಸ್. ಚೂಡು, ನಿನಗೆ ಇವಾಗ ಶುಕ್ರದಶೆ ಸ್ಟಾರ್ಟ್ ಆಗಿದೆ. ಇಂಥ ಅವಕಾಶ ಮತ್ತೆ ಸಿಗಲ್ಲ, ಸುಮ್ಮನೆ ಒಪ್ಕೋ. ಸರಿ, ನೀನ್ ಇಷ್ಟು ಹೇಳಿದ್ಮೇಲೆ ಒಪ್ಕೋತೀನಿ. ಬಟ್ 1 ಕಂಡೀಷನ್. ಏಮ್ಟಿ? ಓನ್ಲಿ 1 month. ಅಂತೆ ನೀವು ಆ ಲಕ್ಷ್ಮಿಗೆ ರೆಡಿಮೇಡ್ ಗಂಡಾಗಕ್ಕೆ ರೆಡಿ ಆಗಿದ್ದಾನಂತಲ್ಲ, ಇನ್ಯಾಕೆ ಯೋಚನೆ? ಹಾಗಲ್ವೇ, ಬರೋ ಮನುಷ್ಯನ ಕ್ಯಾರೆಕ್ಟರ್ ಹೇಗಿರುತ್ತೋ ಏನೋ ಅನುಮಾನ. ಯಾಕೆ? ನೋಡು, ಒಂದ್ ಕೆಲಸ ಮಾಡೋಣ. ಈಗ ಸೀತೆ ವನವಾಸದಲ್ಲಿದ್ದಾಗ ರಾಮ ಮತ್ತೆ ಒಪ್ಪಿಸ್ಕೊಳ್ಳೋದಕ್ ಮುಂಚೆ ಹೇಗೆ ಅಗ್ನಿ ಪರೀಕ್ಷೆ ಮಾಡಿದ್ನೋ, ನಾವು ಅವನು ಕೆಲವು ಟೆಸ್ಟ್ಗಳನ್ನ ಇಟ್ರೆ ಆಯ್ತು. ಗೆದ್ರೆ ಅಗ್ರಿಮೆಂಟ್, ಇಲ್ದೆ ರಿಟರ್ನ್ ಟಿಕೆಟ್. ಫಸ್ಟ್ ಕ್ಲಾಸ್ ಐಡಿಯಾ. ಯಾವುದಕ್ಕೂ ನಾಳೆ ಅವನು ಬಂದೇ ಬರ್ತಾನೆ ತಾನೆ? ಖಂಡಿತ ಬರ್ತಾನೆ. ಅಂದ ಹಾಗೆ ಅವನ ಹೆಸರೇನಂದೆ?